ನಮಸ್ಕಾರ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಮುಖ್ಯಾಂಶಗಳು: ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ಅಕ್ಷರಾಭ್ಯಾಸ. ಆಷಾಢ ಮಾಸದ ಪ್ರಯುಕ್ತ ಜಗದಂಬಾ ದೇವಸ್ಥಾನದಲ್ಲಿ ಭಂಡಾರದ ಪೂಜೆ. ವಾರ್ತೆಗಳ ವಿವರ. ಗಜೇಂದ್ರಗಢದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಗಂಗೋತ್ರಿ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ಗುರುವಾರ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗಜೇಂದ್ರಗಢದ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ನರ್ಸರಿ ಶಾಲೆಯಲ್ಲಿ ಗುರುವಾರ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡೆಯಿತು. ಗಜೇಂದ್ರಗಢದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದಾದ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ನರ್ಸರಿ ಶಾಲೆಯಲ್ಲಿ ಗುರುವಾರ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಉತ್ಸಾಹದಿಂದ ನಡೆಯಿತು. ಶ್ರೀ ಕಾಲಕಾಲೇಶ್ವರ ದೇಗುಲದ ಅರ್ಚಕರಾದ ಮಲ್ಲಯ್ಯ ಸ್ವಾಮಿ ಗುರುಸ್ಥಳ ಮಠ್ ಸಾನ್ನಿಧ್ಯ ವಹಿಸಿದ್ದರು. ಪವಿತ್ರ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ನಿಮ್ಮ ಮಗುವಿನ ವಿದ್ಯೆಯನ್ನ ಆರಂಭ ಮಾಡುವಂತ ಒಂದು ಸುಸಮಯ. ಈ ಶಾಲೆಗೆ ಸೇರುವ ಮುನ್ನ ಹಾಗೂ ನಿಮ್ಮ ಮಗುವಿನ 4 ರಿಂದ 6 ವರ್ಷದವರೆಗಾಗಿ ಮಾಡ್ತಕ್ಕಂಥ ವಿದ್ಯಾರಂಭಕ್ಕೆ ವಿದ್ಯಾಭ್ಯಾಸ ಅಂತ ಹೇಳ್ತಾರೆ. ಸನಾತನ ಹಿಂದೂ ಧರ್ಮದಲ್ಲಿ ಈ ವಿದ್ಯಾಭ್ಯಾಸಕ್ಕೆ ಬಹಳ ಮಹತ್ವವನ್ನು ಕೊಟ್ಟಂತ ಸನಾತನಿಗಳು, ಋಷಿಮುನಿಗಳು ಜ್ಞಾನ ದೇವತೆಯಾದಂತ ವಿದ್ಯಾ ಸರಸ್ವತಿಯನ್ನ ಮೊದಲು ಮಾಡಿಕೊಂಡು ಆ ವಿದ್ಯಾ ಸರಸ್ವತಿಯ ಆಶೀರ್ವಾದವನ್ನ ಪಡೆಯುವ ಈ ಸುಸಮಯವೇ ವಿದ್ಯಾಭ್ಯಾಸ. ನಿಮ್ಮ ಮಗುವಿನ ಒಂದು ವಿದ್ಯಾಭ್ಯಾಸವು ಎಲ್ಲ ಮಂತ್ರಗಳ ಒಡೆಯ ಪ್ರಣವ ಅಂತಕ್ಕಂಥ ಓಂಕಾರದಿಂದ ಮಗುವಿನ ವಿದ್ಯಾಭ್ಯಾಸ ಪ್ರಾರಂಭವಾಗಬೇಕು. ಆ ಓಂಕಾರದಲ್ಲಿಯೇ ಸರ್ವಶಕ್ತಿ ಅಡಗಿದೆ. ಎಲ್ಲ ಮಂತ್ರಗಳಿಗೂ ಮೊದಲಕ್ಷರವಾದಂತ ಓಂ ಏನೈತೆ, ನಿಮ್ಮ ಮಗುವಿನ ಪ್ರಥಮಾಕ್ಷರ ಓಂದಿಂದ ಪ್ರಾರಂಭವಾಗಿ ಅದರಲ್ಲಿ ಇಡೀ ಬ್ರಹ್ಮಾಂಡವೇ ಅಡಕವಾಗಿದೆ, ಎಲ್ಲ ಮಂತ್ರಾಂಡವೇ ಅಡಕವಾಗಿದೆ. ಆದ್ದರಿಂದ ನಿಮ್ಮ ಮಗುವಿನ ಮುಂದಿನ ಶಿಕ್ಷಣ ಅಭ್ಯುದಯ ಸಂಸ್ಕಾರಭರಿತವಾಗಿರಬೇಕು. ಅದಕ್ಕೆ ಮಗುವಿನ ನಮ್ಮೆಲ್ಲರ ಹುಟ್ಟಿನಿಂದ ಅಂತ್ಯೇಷ್ಟಿಯವರೆಗೆ ಸಾವಿನವರೆಗೆ 16 ಸಂಸ್ಕಾರಗಳು ಮನುಷ್ಯನ ಷೋಡಶ ಸಂಸ್ಕಾರಗಳು ಅಂತೀವಿ ನಾವು. ಮನುಷ್ಯನ ಜೀವಿತಾವಧಿಯಲ್ಲಿ ಪ್ರಪ್ರಥಮವಾಗಿ ಜಾತಕರ್ಮ, ಮಗು ಜನನಾಂತದ ಜಾತಕರ್ಮದ ನಂತರ ಏನ್ ಮಾಡ್ತೀವಿ? ನಾಮಕರಣವನ್ನು ಮಾಡ್ತೀವಿ. ನಾಮಕರಣದ ನಂತರ ಕರ್ಣವೇದನ ಅಂತೀವಿ, ಕಿವಿ ಚುಚ್ತೀವಿ. ಆ ನಂತರ ಅನ್ನಪ್ರಾಶನ ಅಂತ ಮಾಡಿಸ್ತೀವಿ. ಚಲೋದಿಂದಾಗ ಮಗುವಿಗೆ ನಾವು ಅನ್ನವನ್ನು ಉಣಿಸ್ತೀವಿ, ಅದಕ್ಕೆ ಅನ್ನಪ್ರಾಶನ ಅಂತ. ಹಾಗೆ ಪವಿತ್ರವಾದದ್ದು ವಿದ್ಯಾಭ್ಯಾಸ, ಅದು ಅಕ್ಷರಾಭ್ಯಾಸ. ಹೀಗೆ ಈ ಅಕ್ಷರಾಭ್ಯಾಸ ಮಗುವಿನ ಮುಂದಿನ ಭವಿಷ್ಯತ್ವನ್ನ ಬಹಳ
ಸುಂದರವಾಗಿ ರೂಪಿಸುವಂತದ್ದೇ ಅಕ್ಷರಾಭ್ಯಾಸ. ನಿಮ್ಮ ಮಗುವಿನ ಮುಂದಿನ ಶಿಕ್ಷಣವು ತಾಯಿಯ ಶಾರದೆಯ ಆಶೀರ್ವಾದದೊಂದಿಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಇವತ್ತಿನ ದಿವಸ ಸಂಸ್ಥೆ ನಿರ್ದೇಶಕರಾದ ಶ್ರೀಮತಿ ಸಹನಾ ಅಪ್ಪು ಮತ್ತಿಕಟ್ಟಿ, ಅವಿನಾಶ್ ಕೊಟಗಿ, ಸರಸ್ವತಿ ಬುಟ್ಟಣ್ಣವರ್ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ನಮ್ಮ ಸಂಸ್ಥೆ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಗಂಗೋತ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹೊಸದಾಗಿ ಅಡ್ಮಿಷನ್ ಆದಂಥ ನರ್ಸರಿ LKG ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ನಮ್ಮ ದೇಶದ ಇತಿಹಾಸದ ಪರಂಪರೆಯಲ್ಲಿ ಅಕ್ಷರಾಭ್ಯಾಸ ಅನ್ನೋದು ಒಂದು ಮಗುವಿಗೆ ಒಂದು ಪ್ರಥಮ ಘಟ್ಟ. ಇದನ್ನೆಲ್ಲ ಈಗಿನ ದಿನದೊಳಗೆ ಶೃಂಗೇರಿ, ಹೊರನಾಡು ಆ ಕಡೆ ಎಲ್ಲ ಒಂದು ದೊಡ್ಡ ಮಂದಿರಗಳ ಗುಡಿ ದೇವಸ್ಥಾನಗಳಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅದನ್ನು ಅದೇ ರೀತಿ ನಾವು ನಮ್ಮ ಖ್ಯಾತ ಕಾಲ್ಕಾಲೇಶ್ವರ ಸಾನ್ನಿಧ್ಯದ ಒಂದು ಪೂಜಾ ವೈಖರಿಯನ್ನು ದಿನಪರೀಕ್ಷೆ ಮಾಡುವಂಥ ನಮ್ಮ ಮಲ್ಲಯ್ಯಜ್ಜ ಅವ್ರನ್ನ ನಾವು ಸಂಪರ್ಕಿಸಿ ಅದೇ ರೀತಿ ನೀವು ಇಲ್ಲಿ ಮಾಡಿಕೊಡ್ಬೇಕಂತ ಕೇಳಿದಾಗ ಅವರು ಖುಷಿಯಿಂದ ಒಪ್ಪಿ ಏನು ಒಂದು ದೊಡ್ಡ ದೇವಸ್ಥಾನದೊಳಗೆ ಅಕ್ಷರಾಭ್ಯಾಸ ಮಾಡ್ತಾರೆ ಅದೇ ರೀತಿ ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಇವತ್ತು ಮಾಡಿಸೀವಿ. ಕಾರಣ ಆ ಮಕ್ಕಳೆಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೀಲಂತ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪಾಲಕರಿಗೂ ಒಂದು ಅಭಿನಂದನೆ ಹಾಗೂ ಈ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪಾಲಕರು ಕೇಳ್ಕೊಳ್ಳೋದು
ಮಗುವಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ನಾವು ಆಸ್ತಿ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತು. ಗಜೇಂದ್ರಗಡದಲ್ಲಿ ಅಪಾರ ಭಕ್ತರು ಆರಾಧಿಸುವ ಶ್ರೀ ಜಗದಂಬಾ ದೇವಸ್ಥಾನದಲ್ಲಿ ಭಂಡಾರ ಪೂಜೆ ಯಶಸ್ವಿಯಾಗಿ ನಡೆಯಿತು. ಗಜೇಂದ್ರಗಡದ ಅಪಾರ ಭಕ್ತರು ಆರಾಧಿಸುವ ಶ್ರೀ ಜಗದಂಬಾ ದೇವಸ್ಥಾನದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ಭಂಡಾರ ಪೂಜೆ ಹಾಗೂ ಮಹಾ ದಾಸೋಹವನ್ನು ಆಯೋಜಿಸಲಾಗಿದೆ. ಗುರುವಾರದಂದು ಮಹಾಪ್ರಸಾದದ ಪೂರ್ವ ತಯಾರಿಯನ್ನು ಶ್ರೀ ಗಾಯತ್ರಿ ದೇವಿ ಮಹಿಳಾ ಮಂಡಳಿಯವರು ಅತ್ಯಂತ ಉತ್ಸಾಹದಿಂದ ನಡೆಸಿದರು. ಶ್ರೀ ಜಗದಂಬಾ ದೇವಿ ಪಾದ ನಮಸ್ಕರಿಸಿಕನ 26/6/2025 ಗುರುವಾರ ಇವತ್ತು ಸಂಜೆ 7:30 ಗಂಟೆಗೆ ನಮ್ಮ ಜಯಶ್ರೀಬಾಯಿ ಮೇಡಮ್ ಇವರಿಂದ ಈ ಭಂಡಾರ ಪೂಜೆಯ ಮಹತ್ವದ ಬಗ್ಗೆ ಒಂದು ಮಾತುಗಳನ್ನು ಉಪನ್ಯಾಸಗಳನ್ನು ಹೇಳುತ್ತಾರೆ. ನೀವೆಲ್ಲರೂ ಸಮಾಜ ಬಾಂಧವರು ಬಂದು ಈ ಸಭೆಗೆ ಶೋಭೆ ತರಬೇಕಾಗಿ ವಿನಂತಿ. ಮತ್ತು ನಾಳೆ ಜಗದಂಬಾ ಗುಡಿಯಲ್ಲಿ ಭಂಡಾರ ಪೂಜೆ ಕಾರ್ಯಕ್ರಮ ನಡೆಯುತ್ತೆ. 11 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಪ್ರಾರಂಭವಾಗಿ ಮುಗಿಸಿ 12 ಗಂಟೆಗೆ ಮಹಾಪ್ರಸಾದವನ್ನು ಇರುತ್ತದೆ. ತಾವೆಲ್ಲರೂ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭವಾನಿ. ಗಜೇಂದ್ರಗಡದ SSK ಸಮಾಜ ವತಿಯಿಂದ ಆಷಾಢ ಮಾಸದ ಭಂಡಾರ ಪೂಜೆ ಕಾರ್ಯಕ್ರಮ 26/6/25 ಇವತ್ತು ಗುರುವಾರ ಸಾಯಂಕಾಲ 7 ಗಂಟೆಲಿದ್ದ ಭಂಡಾರ ಪೂಜಾ ಇರುತ್ತದೆ. ಹಾಗೂ 27/6/25 ಶುಕ್ರವಾರ ಮುಂಜಾನೆಯಿಂದ ಮಹಾಮಂಗಳಾರತಿ ಇರುತ್ತದೆ. ಹಾಗಂತೆ SSK ಸಮಾಜದ ಎಲ್ಲ ಬಾಂಧವರು ಬಂದು ಪ್ರಸಾದ ಸ್ವೀಕರಿಸಿ ಸಹಕರಿಸಿ ಇದು ವಿಜೃಂಭಣೆಯಿಂದ ನೆರವೇರಿಸಿಕೊಡಬೇಕಂತ ನಾವು ಕೇಳ್ಕೊಳ್ತೇವೆ. SSK ಸಮಾಜ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಜಗದಂಬಾ ಮಾತಾ ಕಿ ಜೈ. ಶ್ರೀ ಜಗದಂಬಾ ಮಾತಾ ಕಿ, ಶ್ರೀ ಜಗದಂಬಾ ಮಾತಾ ಕಿ ಜೈ. ಓಂ ಶ್ರೀ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ. ಇಂದು ಈ ಆಷಾಢ ಮಾಸದ ಗಜೇಂದ್ರಗಡದಲ್ಲಿ ನಗರದಲ್ಲಿ ಶ್ರೀ ಆದಿಶಕ್ತಿ ಜಗನ್ಮಾತೆಯ ಅಂಬಾಭವಾನಿ ಅಮ್ಮನವರ ಸನ್ನಿಧಾನದಲ್ಲಿ ಇಂದು ಸಂಜೆ ಮಹಾಭಂಡಾರ ಪೂಜಾ ಕಾರ್ಯಕ್ರಮ ಇರುತ್ತದೆ. ಸಂಜೆ 7 ಗಂಟೆಗೆ ನಮ್ಮ ನಗರದ ಉಪನ್ಯಾಸರಾದ ಜಯಶ್ರೀಬಾ ಅಕ್ಕನವರು, ರಂಗ್ರೇಜಿ ಅಕ್ಕನವರು 7 ಗಂಟೆ ಉಪನ್ಯಾಸ ಇರುತ್ತದೆ. ತಾವು ದಯಮಾಡಿ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿ, ಸಮಾಜದ ವತಿಯಿಂದ ವಿನಂತಿ. ಮತ್ತು ಸಂಜೆ ರಾತ್ರಿಗೆ 10:30 ಗಂಟೆಗೆ ಅಭಿಷೇಕ ಮತ್ತು ಭಂಡಾರ ಪೂಜಾ ಕಾರ್ಯಕ್ರಮ ಇರುತ್ತದೆ. ದಯಮಾಡಿ ಎಲ್ಲ ಸಮಸ್ತ SSK ಸಮಾಜದ ಬಾಂಧವರು ಮತ್ತು
ಬಂಧು ಬಳಗದವರು ಬಂದು ಭಾಗವಹಿಸಬೇಕೆಂದು ಈ ಕಾರ್ಯಕ್ರಮಕ್ಕೆ SSK ಸಮಾಜದ ವತಿಯಿಂದ ವಿನಂತಿಸಿದೆ. ಮತ್ತು ನಾಳೆ ಮುಂಜಾನೆ 11 ಗಂಟೆಗೆ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮ ಆರತಿ ಮತ್ತು ಪ್ರಸಾದದ ಕಾರ್ಯಕ್ರಮ ಇರುತ್ತದೆ. ಆಷಾಢ ಮಾಸದ ದಯಮಾಡಿ ಎಲ್ಲರೂ ಬರಬೇಕೆಂದು ಮಹಾಮಂಗಳಾರತಿಗೆ ಮತ್ತು ಪ್ರಸಾದನ್ನು ಸ್ವೀಕಾರ ಮಾಡಬೇಕೆಂದು ಸಮಸ್ತ ಸಮಾಜ ಬಾಂಧವರು ಕುಟುಂಬ ಸಮೇತ ಮತ್ತು ಬಂಧು ಬಳಗದವರು ಎಲ್ಲರಿಗೂ ಬರಬೇಕಂತೇಳಿ SSK ಸಮಾಜದ ಎಲ್ಲರೂ ಬರಬೇಕು ಮತ್ತು SSK ಸಮಾಜದ ವತಿಯಿಂದ ಸಮಸ್ತ ಬಾಂಧವರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ದಯಮಾಡಿ ಎಲ್ಲರೂ ಆದಷ್ಟು ಬೇಗ ಬರಬೇಕೆಂದು ಶ್ರೀ ಜಗದಂಬಾ ಮಾತಾ ಕಿ ಈಗ ಮಧ್ಯಮ ಮುಖ್ಯಾಂಶಗಳು. ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ಅಕ್ಷರಾಭ್ಯಾಸ. ಆಷಾಢ ಮಾಸದ ಪ್ರಯುಕ್ತ ಜಗದಂಬಾ ದೇವಸ್ಥಾನದಲ್ಲಿ ಭಂಡಾರದ ಪೂಜೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎ ನ್ಯೂಸ್. ವಂದನೆಗಳು.